ಡಿಸಿಸಿ ಬ್ಯಾಂಕ್ ನಲ್ಲಿ ಯಾವುದೇ ರೀತಿಯಾಗಿ ಪರೀಕ್ಷೆ ಅಲ್ಲದೆ ಹೊಸ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಇವತ್ತು ಅಧಿಸೂಚನೆ ಆಗಿರತ್ತೆ. ಇದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇರೋದು. ನೋಡಿ, ಯಾರ್ಯಾರು 2026ರಲ್ಲಿ ಡಿಸಿಸಿ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ಬೇಕಂತ ಇದಾರಲ್ಲ, ಈ ಒಂದು ನೇಮಕಾತಿ ಮಿಸ್ ಮಾಡ್ಕೋಬೇಡಿ. ಇದು ಆಲ್ ಇಂಡಿಯಾದಲ್ಲಿ ಖಾಲಿರುವಂತ ಪೋಸ್ಟ್ ಆಗಿರತ್ತೆ. ಅಕಸ್ಮಾತ್ ಈ ಒಂದು ಪೋಸ್ಟ್ಗೆ ನೀವೇನಾದ್ರೂ ಅಪ್ಲಿಕೇಶನ್ ಆಯ್ಕೆ ಆದ್ರೆ ಪರ್ ಮಂತ್ ಆಗಿ 1,39,000 ತನಕ ಸ್ಯಾಲರಿ ಕೊಡ್ತಾರೆ. ಈ ಒಂದು ಡಿಸಿಸಿ ಬ್ಯಾಂಕ್ ವತಿಯಿಂದಾನೆ ನಿಮ್ಗೆ ಸ್ಯಾಲರಿ ಸಿಗತ್ತೆ. ಎಷ್ಟು ಸಂಬಳ ಇರತ್ತೆ, ಯಾವ ರೀತಿಯ ನೇಮಕಾತಿ, ಏನೆಲ್ಲ ರೂಲ್ಸ್ ಕೊಟ್ಟಿದ್ದಾರೆ, ವಿದ್ಯಾರ್ಹತೆ, ಕೊನೆಯ ದಿನಾಂಕ ಎಲ್ಲ ಮಾಹಿತಿ ಇರತ್ತೆ. ಈ ಒಂದು ಚಾನಲ್ ಅನ್ನ ಮತ್ತೆ ಫೇಸ್ಬುಕ್ ಅಲ್ಲಿ ನೋಡ್ತಿರೋರು ಈ ಒಂದು ಪೇಜ್ಗಳಿಗೆ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ನಾನು ಈಗಲೇ ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ಡಿಸಿಸಿ ಬ್ಯಾಂಕ್ ನಲ್ಲಿ ಯಾವುದೇ ರೀತಿಯಾಗಿ ಸ್ಪಷ್ಟನೆ ನೇಮಕಾತಿಯಲ್ಲಿ ಇಷ್ಟೇ ಆಗಿರ್ಬೇಕು, ಇದೇ ಆಗಿರ್ಬೇಕಂತೇಳಿ ಯಾವುದೇ ರೀತಿಯಾಗಿ ಕೊಟ್ಟೇ ಇಲ್ಲ. ಅಂದ್ರೆ ಯಾವುದೇ ರೀತಿಯಾಗಿ ಕೊಟ್ಟಿಲ್ಲ ಅಂದ್ಮೇಲೆ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಕೊನೆಯಲ್ಲಿ ಏನಾದ್ರೂ ಪರೀಕ್ಷೆ ಇಲ್ಲ ಅಂದ್ರೆ ಸಂದರ್ಶನ ಅಥವಾ ಡಾಕ್ಯುಮೆಂಟ್ಸ್ ಎರಡರಾದ್ರೂ ನೇಮಕಾತಿ ಮಾಡೇ ಮಾಡ್ತಾರೆ. ಬನ್ನಿ ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ನೋಡಿ, ಇದು ನಮ್ಮ ಒಂದು ಭಾರತದಲ್ಲಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ದಲ್ಲಿ ನೇಮಕಾತಿ ಆಗ್ತಾ ಇದೆ. ಇಲ್ಲಿ ನೋಡಿ, ಇದು ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ದಲ್ಲಿ ನೇಮಕಾತಿ. ಇದು ಮುಂಬೈದಲ್ಲಿ ಖಾಲಿರುವಂತ ಪೋಸ್ಟ್. ಇದು 2026ರ ನೇಮಕಾತಿ. ಇಲ್ಲಿ ಇಲಾಖೆ ಹೆಸರು ಕೊಟ್ಟಿದ್ದಾರೆ ಮತ್ತು ಪೋಸ್ಟ್ ಹೆಸರನ್ನ ಕೊಟ್ಟಿದ್ದಾರೆ. ಸುಮಾರು 3 ಇಲಾಖೆಯಲ್ಲಿ ಖಾಲಿ ಇರುವಂತ ಪೋಸ್ಟ್. ಇಲ್ಲಿ ಡಿಪಾರ್ಟ್ಮೆಂಟ್ ಹೆಸರು, ಎಷ್ಟು ಪೋಸ್ಟ್ ಇದೆ ಅದರ ಬಗ್ಗೆ ವಿವರಣೆ ಇರತ್ತೆ. ಅದ ನಂತರ ಪೋಸ್ಟ್ ಹೆಸರು. ಮೊದಲನೇದಾಗಿ ಜನರಲ್ ಮ್ಯಾನೇಜರ್ ಅಂತೇಳಿ. ಇಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇಲಾಖೆಯಲ್ಲಿ ಒಂದು ಪೋಸ್ಟ್. ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಅಂತೇಳಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಒಂದು ಪೋಸ್ಟ್. ಲೀಗಲ್ ದಲ್ಲಿ ಒಂದು ಪೋಸ್ಟ್. ಅದ ನಂತರ ALM ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ದಲ್ಲಿ ಒಂದು ಪೋಸ್ಟ್. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದೇ ತಿಂಗಳಲ್ಲಿ ಕೊನೆಯ ದಿನಾಂಕ, ಇದೇ ತಿಂಗಳಲ್ಲಿ ಅರ್ಜಿ ಪ್ರಾರಂಭ, ಎರಡೂ ಕೂಡ ಇದರಲ್ಲಿ ಇಟ್ಟಿದ್ದಾರೆ. ಅಂದ್ರೆ ಸ್ವಲ್ಪ ಬೇಗ ಅಪ್ಲಿಕೇಶನ್ ಹಾಕಬೇಕು. ಅದು ಕೂಡ ಆಫ್ಲೈನ್ ನಲ್ಲಿ, ಆನ್ಲೈನ್ ಇರೋದಿಲ್ಲ. ಅರ್ಜಿಗಳು ಪ್ರಾರಂಭ ದಿನಾಂಕ 1 ಜನವರಿ 2025. ಈ ಒಂದು ದಿನಾಂಕ ಒಳಗಾಗಿ ಅರ್ಜಿಗಳು ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಇರೋದು 1/16/2026 ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 16/1/2026. ಈ ಒಂದು ಕಾಣಿಸ್ತಾ ಇರಬಹುದು, ಇದು ವೆಬ್ಸೈಟ್. ಇದೊಂದು ವೆಬ್ಸೈಟ್ ದಲ್ಲಿ ನೀವು ದಯವಿಟ್ಟು ಅಲ್ಲಿರುವಂತ PDF ಫಾರ್ಮ್ ನ ಡೌನ್ಲೋಡ್ ಮಾಡ್ಕೊಂಡು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ. ಬೇಡ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರೀತಾರೆ, ಆಗಲೇ ನಾವು ಅಪ್ಲಿಕೇಶನ್ ಹಾಕ್ತೇನೆ ಅಂದ್ರೆ ತೊಂದರೆ ಇಲ್ಲ, ಅವಾಗಲೂ ಅಪ್ಲಿಕೇಶನ್ ಹಾಕಿ. ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ವಿಳಾಸನ ಗಮನ ಇಟ್ಟು ನೋಡಿ. ಕಾರ್ಯನಿರ್ವಾಹಕ ನಿರ್ದೇಶಕರು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಮುಂಬೈ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಲಿಮಿಟೆಡ್, 16 ಜನವರಿ 2026ರ ಒಳಗಾಗಿ ಅಪ್ಲಿಕೇಶನ್ ಹಾಕಿ. ಕೊನೆಯ ದಿನಾಂಕದಿಂದ ಏನಾದ್ರು ಹೋದ್ರೆ ತುಂಬಾ ಸರ್ವರ್ ಬಿಜಿ ಆಗತ್ತೆ. ಅಂದ್ರೆ ಇದು ಆನ್ಲೈನ್ ಇರೋದಿಲ್ಲ ಸರ್, ಆಫ್ಲೈನ್ ಇರೋದ್ರಿಂದ ಸ್ವಲ್ಪ ಅಲ್ಲಿ ಹೋಗೋದಕ್ಕೆ ಇಲ್ಲಿ ಹೋಗೋದಕ್ಕೆ ಸ್ವಲ್ಪ ಟೈಮ್ ಹೋಗುತ್ತಲ್ಲ, ಅದೇ ಒಂದು ಕಾರಣಕ್ಕಾಗಿ. ಬನ್ನಿ ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾನೆ. ಈಗ ನಿಮಗೆ ಇದು ಅರ್ಥ ಆಯ್ತು ಅಂತ ತಿಳ್ಕೊತೀವಿ. ಪೋಸ್ಟ್ ಬಗ್ಗೆ, ವಿವರಣೆ ಬಗ್ಗೆ. ಇನ್ನು ಏಜ್ ಲಿಮಿಟ್ ಬಗ್ಗೆ, ಇಲ್ಲಿ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗೆ ಏಜ್ ಲಿಮಿಟ್ ಬಗ್ಗೆ ಕೂಡ ಇಲ್ಲಿ ವಿವರಣೆ ಕೊಟ್ಟಿಲ್ಲ ಅವರು, ಇಷ್ಟೇ ಆಗಿರ್ಬೇಕಂತೇಳಿ. ಈ ಒಂದು ಡಿಸಿಸಿ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ನಿಮಗೆ ಏಜ್ ಲಿಮಿಟ್ ಎಷ್ಟು ಆಗಿರಬೇಕು. ಇಲ್ಲಿ ಉದಾಹರಣೆಗೆ 18 ವರ್ಷದಿಂದ ನಿಮಗೆ 45 ವರ್ಷ ಆಗ್ಬಹುದು, ಅದ ನಂತರ 50 ವರ್ಷ ಆಗ್ಬಹುದು, ಅಥವಾ ಅನುಭವದವ್ರು ಇರೋದ್ರಿಂದ 65 ವರ್ಷ ತನಕ ಅವಕಾಶ ಕೊಟ್ಟಿರ್ತಾರೆ ವಿವಿಧ ಒಂದು ಇಲಾಖೆಯಲ್ಲಿ. ಒಟ್ಟಾರೆ ನೀವು 18ರಿಂದ 65 ಇದ್ದವರು ಅಪ್ಲೈ ಮಾಡಬಹುದು. ಆಯ್ಕೆಯಾದಂತ ಅಭ್ಯರ್ಥಿಗೆ ಭಾರತದ ಮಹಾರಾಷ್ಟ್ರ ಮುಂಬೈದಲ್ಲಿ ಕೆಲಸ. ಟೋಟಲ್ ಆಗಿ 4 ಪೋಸ್ಟ್ ಇರತ್ತೆ, ಅದು ಕೂಡ ಅನುಭವದವರಿಗೆ. ಮತ್ತು ವಿದ್ಯಾರ್ಹತೆ ಏನಾಗಿರ್ಬೇಕು, ನೀವು ಭಾರತದ ಮಾನ್ಯತೆ ಪಡೆದ ಮಂಡಳಿ, ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಭಾರತದ ಮಾನ್ಯತೆ ಪಡೆದ ಮಂಡಳಿಯಿಂದ BE ಕಂಪ್ಲೀಟ್ ಮಾಡಿದವರು ಅಪ್ಲಿಕೇಶನ್ ಹಾಕಿ, ಅಥವಾ ಈ ಒಂದು ಬಿಟೆಕ್ ಕಂಪ್ಲೀಟ್ ಮಾಡಿದವರು, ಅಥವಾ MCA ಕಂಪ್ಲೀಟ್ ಮಾಡಿದವರು, ಅಥವಾ MSc ಪೂರ್ಣಗೊಳಿಸಿದವರು, ಅಥವಾ MCS ಕಂಪ್ಲೀಟ್ ಮಾಡಿದವರು ಅಪ್ಲೈ ಮಾಡಿ. ಎಲ್ಲ ಕೂಡ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ತೆರಗಡೆ ಹೊಂದಿರಬೇಕಾಗತ್ತೆ. MCA, MSc, MCA, MCS, BA, BTech ಪದವಿಯನ್ನ ಹೊಂದಿರಬೇಕು. ವಯೋಮಿತಿ ಸಡಿಲೇಬೇಕೆ, ರೂಲ್ಸ್ ಕೊಟ್ಟಿಲ್ಲ ಅವರು. 16ನೇ ತಾರೀಕು ತನಕ ಇನ್ನೂ ಟೈಮ್ ಇದೆ ನೋಡಿ. ವಿದ್ಯಾರ್ಹತೆ ಗೊತ್ತಾಯ್ತು, ಪೋಸ್ಟು ಎಲ್ಲ ಡೀಟೇಲ್ಸ್ ಮಾಹಿತಿ ನಿಮ್ಗೆ ಅರ್ಥ ಆಯ್ತು. ಅಕಸ್ಮಾತ್ ಏನಾದರೂ ಡೌಟು ಇತ್ತಂದ್ರೆ ಟೆಲಿಗ್ರಾಮ್ ನಲ್ಲಿ PDF ಫಾರ್ಮ್ ಇರತ್ತೆ. ಈ ಒಂದು ಭಾರತೀಯ ಡಿಸಿಸಿ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಡಿಸ್ಟ್ರಿಕ್ಟ್ ಬ್ಯಾಂಕು